ಇವರು ನಮ್ಮ ಮಮ್ಮಿ, ಇವ್ರ ಹೆಸರು ಮೇರಿ ಅಂತ. ಇವ್ರ ಏಜ್ ಬಂದ್ಬಿಟ್ಟು 55 ಇಯರ್ಸು. ನಾವು ಮಾಟಳ್ಳಿಯಿಂದ ಬಂದಿದ್ದೀವಿ. ಸೊ ಇವ್ರಿಗೆ ತುಂಬ 1-2-3 ಇಯರ್ಸಿಂದನೂ ಕಾಲು ನೋವಿದೆ. ಫಸ್ಟು ಇದು ಇಂಡಿ ಹತ್ರ ಆಪ್ರೇಷನ್ ಮಾಡಿಸಿದ್ವಿ. ಅದಾದಮೇಲೆ ಇವ್ರಿಗೆ ಮಂಡಿ ನೋವು ತುಂಬ ಸ್ಟಾರ್ಟ್ ಆಯಿತು. ಮಂಡಿ ನೋವು ನಾವು ಸ್ಕ್ಯಾನ್ ಎಲ್ಲ ಮಾಡಿದ್ದಕ್ಕೆ ಅವರು ಸೌದೋಗಿದೆ, ನೀವು ಆಪ್ರೇಷನ್ ಮಾಡಿಸ್ಬೇಕು, ರೀಪ್ಲೇಸ್ ಮಾಡಿಸ್ಕೋಬೇಕು ಮಂಡಿದು ಅಂತ ಹೇಳಿದ್ರು. ಸೊ ಈಗ ಏಜ್ ಆಗಿರೋದ್ರಿಂದ ಇವ್ರಿಗೆ ಆಪ್ರೇಷನ್ ಮಾಡೋಕ್ಕೆ ಇಷ್ಟ ಇಲ್ಲ. ಕಾಲು ನೋವು ಆಪ್ರೇಷನ್ ಮಾಡಿದ್ರೆ ನಡೆಯೋಕ್ಕೆ ಏನಾದರೂ ತೊಂದರೆ ಆಗುತ್ತೆ ಅಂತ. ಸೊ ಅದಕ್ಕೆ ಟಿ ವಿಲಿ ನಮ್ಮ ಮಮ್ಮಿ ಯಾವಾಗಲೂ ಆರ್ಜರ್ ಹಾಸ್ಪಿಟಲ್ ಬಗ್ಗೆ ನೋಡ್ತಾಯಿದ್ರು. ಅಲ್ಲಿ ಎಲ್ಲ ಥರ ಪ್ರಾಬ್ಲಮ್ಸು ಕ್ಲಿಯರ್ ಆಗುತ್ತೆ ಅಂತ ರಿವ್ಯೂಸ್ ಎಲ್ಲ ನೋಡ್ಬಿಟ್ಟು ನಾವು ಚೆಕ್ ಮಾಡ್ಕೊಂಡೇ ಬಂದಿದ್ದು. ಸೊ ಇವರು ಸ್ಯಾಟರ್ಡೇ ಇರ್ತಾರೆ ಅಂತ ಅಂದರು. ನಮಗೆ ಸ್ಯಾಟರ್ಡೇ ರಜಾ ಇರೋದ್ರಿಂದ ನಾವು ಸ್ಯಾಟರ್ಡೇನೇ ಕರ್ಕೊಬಂದಿದ್ದು. ಸೊ ಡಾಕ್ಟರ್ ತುಂಬ ಚೆನ್ನಾಗಿ ನೋಡಿದ್ರು. ನಾವಿದು 3rd ಟೈಮ್ ಬರ್ತಾ ಇರೋದು ಮೆಡಿಸಿನ್ಸ್ ಖಾಲಿಯಾಗಿದೆ ಅಂತ ತೊಗೊಳ್ಳೋದಕ್ಕೆ. 3-4 ಮಂತ್ಸ್ ಆಯಿತು ನಾವು ಬರೋಕ್ಕೆ ಸ್ಟಾರ್ಟ್ ಮಾಡಿ. ಇದು 3rd ಟೈಮು. ಸೊ ಫಸ್ಟ್ ಟೈಮಲ್ಲೇ ನಮ್ಮ ಮಮ್ಮಿಗೆ ಚೆನ್ನಾಗಿ ರಿಕವರ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ಟ್ಯಾಬ್ಲೆಟ್ಸ್ ಕರೆಕ್ಟಾಗಿ ಅವ್ರು ಹೇಳಿದ ಥರ ಮೆಡಿಸಿನ್ಸು ಮತ್ತು ಅವ್ರು ಹೇಳಿದ ಥರ ಫುಡ್ಸು ಎಲ್ಲ ತೊಗೊಂಡಾಗ ಕರೆಕ್ಟ್ ಆಗುತ್ತೆ. ಮತ್ತು ನಮ್ಮ ಮಮ್ಮಿಗೆ ಸ್ವಲ್ಪ ವೆಯ್ಟ್ ಕಮ್ಮಿ ಮಾಡಬೇಕು ಅಂತ ಹೇಳಿದ್ರು. ವೆಯ್ಟು ಇದಾಗೋದ್ರಿಂದ ಮಂಡಿಗೆ ಮತ್ತು ಕಾಲು ನೋವು ಜಾಸ್ತಿ ಇದಾಗುತ್ತೆ ಮತ್ತು ಊದ್ಕೊಳ್ಳುತ್ತೆ. ಮತ್ತು ಬೇರೆ ಏನೂ ಪ್ರಾಬ್ಲಮ್ ಇಲ್ಲ, ಮಂಡಿ ಪ್ರಾಬ್ಲಮ್ ಅಷ್ಟೇ ಇರೋದು ನೋವು. ಬೇರೆ BP ಶುಗರ್ ಏನೂ ಇಲ್ಲ. ಸೊ ಅವ್ರು ಹೇಳಿದ ಥರ ಫುಡ್ಡು ಅದೆಲ್ಲ ನಾವು ಕರೆಕ್ಟಾಗಿ ಡಯಟ್ ಅದೆಲ್ಲ ಫಾಲೋ ಮಾಡಿದಾಗ ಕರೆಕ್ಟಾಗಿ ಆಗುತ್ತೆ. ಕಾಲು ನೋವು ಕಮ್ಮಿ ಆಗಿದೆ. ಸೊ ನಿಮಗೂ ಏನಾದರೂ ಪ್ರಾಬ್ಲಮ್ ಇದ್ದರೆ ಬಂದು ತೋರಿಸ್ಕೋಬೋದು. ಥ್ಯಾಂಕ್ ಯು ಡಾಕ್ಟರ್ಸ್ ಆ್ಯಂಡ್ ಆರ್ಜರ್ ಹಾಸ್ಪಿಟಲ್ ನಮ್ಮ ಮಮ್ಮಿಗೆ ಟ್ರೀಟ್ಮೆಂಟ್ ಮಾಡಿದ್ದಕ್ಕೆ. RJR ಹೆರ್ಬಲ್ ಹಾಸ್ಪಿಟಲ್ಸ್ 9962280003